ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾಳಿ ನದಿ ಅಣೆಕಟ್ಟು ಸಂತ್ರಸ್ತರ ಭೂ ಸಮಸ್ಯೆ ಬಗೆಹರಿಯದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಕಾಳಿ ನದಿ ಸುಪಾಟ್ ಡ್ಯಾಂ ಅಣೆಕಟ್ಟೆ ಯೋಜನೆಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಅರ್ಹವಾದ ಜಮೀನು ಹಕ್ಕುಪತ್ರ ನೀಡದೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಖಾನಾಪುರದ ಸಾಮಾಜಿಕ ಮತ್ತು ಮಾಹಿತಿ ಹಕ್ಕು ಹೋರಾಟಗಾರ ಜಯಂತ್ ತಿನೇಕರ್ ನೇತೃತ್ವದಲ್ಲಿ ರೈತರು ವಿವಿಧ ಬೇಡಿಕೆಗಳ ಮನವಿ ರಾಮನಗರ ನಾಡ ಕಚೇರಿ ಅಧಿಕಾರಿಗಳ ಮುಖಾಂತರ ಮಂಗಳವಾರ ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಲಾಯಿತು. ಸುಪಾ ಅಣೆಕಟ್ಟು ನಿರ್ಮಾಣದಿಂದ ಹಲವಾರು ರೈತರು ಭೂಮಿ ಕಳೆದುಕೊಂಡರೆ ಇದೇ ಯೋಜನೆಯಲ್ಲಿ ಖಾನಾಪುರ ತಾಲೂಕಿನ ಅಕ್ರಾಳಿ, ಸೀತಾವಡೆ ಮತ್ತು ಅಡಾಳಿ ಗ್ರಾಮಗಳಿಂದ ಭೂಮಿ ಸ್ವಾಧೀನಪಡಿಸಿಕೊಂಡು ಅವರಿಗೆ ಜೊಯ್ಡಾ ತಾಲೂಕಿನಲ್ಲಿ ರಾಮನಗರ ಎಂಬ ಪುನರ್ವಸತಿ ಪಟ್ಟಣವನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ. ಆದರೆ ಯಾರಿಗೂ ಇನ್ನೂವರೆಗೂ ಜಮೀನು ಹಕ್ಕು ಪತ್ರ ನೀಡಿಲ್ಲ. ಭೂಮಿ ದಾಖಲೆಗಳಲ್ಲಿ ನಮೂದಿಸಿದ ಪೈಕಿ ನಾಟ್ ಪೈಕಿ ಶಬ್ದ ತೆಗೆಯಬೇಕು. ಶೇಡಿ ಪ್ರಕರಣ ಮಾಡಿ ಬೇರೆ ಬೇರೆ ಸರ್ವೆ ನಂಬರ್ ನೀಡಬೇಕು. ಭೂ ಪರಿವರ್ತನೆ ಮಾಡಲು ಬಂದ ಅರ್ಜಿ ಸ್ವೀಕರಿಸಿ ಚಾಲನೆ ನೀಡಬೇಕು. ಭೂ ಸಂಬಂಧ ಇರುವ ಎಲ್ಲ ತೊಂದರೆಗಳನ್ನು ಸರಿಪಡಿಸುವಂತೆ ಮನವಿಯಲ್ಲಿ ನಮೂದಿಸಿ ಅಕ್ರಾಳಿ, ಸೀತಾವಡೆ ಮತ್ತು ಅಡಾಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಜೊಯ್ಡಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಲೀನಗೊಳಿಸಿದ್ದರೂ ಆಡಳಿತಾತ್ಮಕ ದಾಖಲೆಗಳಲ್ಲಿ ಈ ವಿಲೀನ ಪ್ರಕ್ರಿಯೆ ನಡೆದಿಲ್ಲ. ಕಾಳಿ ಅಣೆಕಟ್ಟು ನಿರ್ಮಾಣವಾಗಿ 6 ದಶಕಗಳಾಗುತ್ತಾ ಬಂದರೂ ಯೋಜನೆಗೆ ಭೂಮಿ ತ್ಯಾಗ ಮಾಡಿದವರ ಬದುಕು ಕಷ್ಟಕರ ಮತ್ತು ಅತಂತ್ರವಾಗಿದೆ. ಅಣೆಕಟ್ಟು ನಿರ್ಮಾಣದಿಂದ ಮುಳುಗಡೆಯಾಗುವ ಪ್ರದೇಶದ ನಿವಾಸಿಗಳಿಗೆ ಜೊಯ್ಡಾ ತಾಲೂಕಿನಲ್ಲಿ ಹೊಸ ಪುನರ್ವಸತಿ ಕೇಂದ್ರ ರಾಮನಗರವೆಂಬ ಹೊಸ ಗ್ರಾಮ ನಿರ್ಮಾಣ ಮಾಡಿ ಜಮೀನು ಹಕ್ಕುಪತ್ರಗಳನ್ನು ಮಾತ್ರ ನೀಡಲಾಯಿತು. ಆದರೆ ಅವುಗಳ ಅಧಿಕೃತ ಆಡಳಿತಾತ್ಮಕ ನೋಂದಣಿಯನ್ನು ಇನ್ನೂವರೆಗೂ ಮಾಡಿಲ್ಲ. ಇದರ ಪರಿಣಾಮವನ್ನು ಈಗ ಸಂತ್ರಸ್ತರು ಎದುರಿಸುತ್ತಿದ್ದಾರೆ. ಇದರಿಂದ ಭೂಮಿಯನ್ನು ಮಾರಾಟ ಮಾಡುವುದಾಗಲಿ ಅಥವಾ ಭೂಮಿಯ ಪೋಡಿ ಎನ್ಎ ಮಾಡುವುದಕ್ಕೂ ಆಗುತ್ತಿಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಲೋನ್ ಕೂಡ ಮಾಡಲು ಆಗುತ್ತಿಲ್ಲ. ಈ ಕುರಿತು ರಾಮನಗರದ ನಿವಾಸಿಗಳು ಜೊಯ್ಡಾ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಿದರೆ ಈ ಭೂಮಿಯು ಸರ್ಕಾರಕ್ಕೆ ಸಂಬಂಧಿಸಿದೆ, ಅದಕ್ಕಾಗಿ ನಿಮ್ಮ ಅರ್ಜಿಯನ್ನು ನಮೂದಿಸಲು ಆಗುತ್ತಿಲ್ಲ ಎನ್ನುತ್ತಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಫಲಾನುಭವಿ ರೈತರ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿದ್ದು, 15 ದಿನದವರೆಗೆ ಸಮಸ್ಯೆ ಬಗೆಹರಿಯದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಯಂತ್ ತಿನೇಕರ್, ಸಂದೇಶ್ ಗುರ್ಜರ್, ಗಣೇಶ್ ಗೋದ್ಲೆ, ಅಶೋಕ್ ಪಾಟೀಲ್, ಗೋಪಾಲ್ ಗವಡೆ, ದಾಮೋದರ್ ಬಾಂದಿ, ವಿನೋದ್ ದೇಸಾಯಿ, ಸುಮಂತ್ ಪಾಟೀಲ್, ಮಂಜು ನಾಯ್ಕ್ ಇತರರು ಉಪಸ್ಥಿತರಿದ್ದರು. ನಮ್ಮ ರೈತರಿಗೆ ಇಷ್ಟೆಲ್ಲ ತ್ರಾಸ ಆಗ್ತಾ ಇದೆ, ನಮ್ಮ ಸರ್ವೆ ಆಗ್ತಾ ಇಲ್ಲ. ಅದರಿಂದ ಸರ್ವೆ ಆಗಿಲ್ಲದ ಕಾರಣಕ್ಕೆ ಹುಡುಗರಿಗೆ ಲೋನ್ಸ್, ಎಜುಕೇಷನ್ ಲೋನ್ ಸಿಗ್ತಾ ಇಲ್ಲ. ಅದರ ನಂತರ ಎಣ್ಣೆ ಆಗ್ತಾ ಇಲ್ಲ. ಇಲ್ಲಿ ಪ್ರಕರಣ ಸಾಕಷ್ಟು 15-20 ವರ್ಷದಿಂದ ನಾವು ಏನು ಸಂತ್ರಸ್ತದಲ್ಲಿದ್ದೀವಿ ಇಲ್ಲಿ, ಅದನ್ನು 15 ದಿವಸದಲ್ಲಿ ನಮ್ಗೆ ಸರ್ವೆ ಆಗಬೇಕು. ಅದರಿಂದ ಏನೇನು ನಮ್ಗೆ ನಾಟ್ ಪೈಕಿ ಇದೆಲ್ಲ ಕಾರಣಕ್ಕೇನು ಆಗ್ತಾ ಇಲ್ಲ, ಅದನ್ನು ಸುಮಾರು ಒಂದು 3-4 ವರ್ಷದಿಂದ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಪರಿಹಾರ ಕೊಡಬೇಕಂತೇಳಿ, ಒಂದು ಪರಿಹಾರ ಅಂದರೆ ನಮ್ಗೆ ಇವತ್ತು ಚಾಲೂ ಆಗಬೇಕು. ಇವೆಲ್ಲ ಕೆಲಸಗಳು ಸರ್ವೆ ಆಗಬೇಕು, ಎಲ್ಲ ಆಗಬೇಕಂದ್ರೆ ನಾವು ಇವತ್ತು ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸಾಹೇಬರಿಗೆ ಮತ್ತು DT ಸಾಹೇಬರಿಗೆ ಒಂದು ನಿವೇದನ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಈ 15 ದಿವಸ ತನಕ ಟೈಮ್ ಕೊಟ್ಟು ನಮ್ಗೆ ಇದ್ರದ್ದೆಲ್ಲ ತ್ರಾಸು ಏನಾಗಿದೆ ಅದೆಲ್ಲ ಪರಿಹಾರ ಆಗಬೇಕು. ಇಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಮಾಡೋದು ನಿಮಗೆ 1 ತಾರೀಕಿಗೆ ಸಂಬಳ ಬರೋದು, 5 ತಾರೀಕಿಗೆ ಸಂಬಳ ಬಂದಿಲ್ಲ ಅಂದ್ರೆ ನೀವು ಗವರ್ಮೆಂಟ್ಗೆ ಕೇಳ್ತೀರಿ ಸಂಬಳ ಯಾಕೆ ಬಂದಿಲ್ಲ ಅಂತ. ಇವ್ರಿಗೆ 15-20 ವರ್ಷ ಇವರು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬರಂಗಿಲ್ಲ ಅಂದರೆ RC ಆಫೀಸ್ನಲ್ಲಿ ಮೀಟಿಂಗ್ ಆಗ್ತದೆ. DC ಕರೀತಾರೆ, ನಿಮ್ಮ ಜೊಯ್ಡಾ ತಹಶೀಲ್ದಾರ್ಗೆ ಕರೀತಾರೆ, ಖಾನಾಪುರ ತಹಶೀಲ್ದಾರ್ಗೆ ಕರೀತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕರೀತಾರೆ. ಎಲ್ಲರಿಗೆ ಕರೆಸಿ ನಿಮ್ಮದು ಎಲ್ಲರಿಗೆ ಪ್ರತಿಯೊಬ್ಬೊಂದು ಜವಾಬ್ದಾರಿ ಏನೇನಿದೆ ಎಲ್ಲರಿಗೂ ಒಂದನ್ನು ಕೊಡ್ತಾರೆ. ಆದ್ರೆ ಆ ಜವಾಬ್ದಾರಿ 1 ವರ್ಷ ಒಳಗೆ ಪೂರ್ತಿ ಆಗಲಿಕ್ಕೆ ನಿಮಗೆ ಆಗಂಗಿಲ್ಲ. ಬರೀ ಒಂದು ಊರ್ದು ಸಮಸ್ಯೆ ಹೇಳ್ತಾ ಇದ್ದೇನೆ, ಬಾಕಿ ಎಲ್ಲ ಊರ್ದು ಸಮಸ್ಯೆ ಹೇಳ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದಾರೆ ಕೆಲಸ, ಯಾರ ಕಡೆಯಿಂದ ದುಡ್ಡು ಬರ್ತದೆ ಅವ್ರ ಕಡೆಯಿಂದ ಕೆಲಸ ಮಾಡೋದು, ಬಾಕಿ ಉದ್ಯೋಗ ಬಿಟ್ಟು ಇದೇ ಕೆಲಸ ನಡೀತಾ ಇದ್ದೇನೆ. ಯಾಕೆ ದುಡ್ಡು ಕೊಡಂಗಿಲ್ಲ, ಅವ್ರದ್ದು ಕೆಲಸ ಆಗಂಗಿಲ್ಲ. ಏನಾಗಿದೆ, ಏನಾಗ್ತಾ ಇದೆ ಅಲ್ಲಿ? ಮೊನ್ನೆ ನೋಡಿದ್ರೆ ಯಾರು ಬಂದು 6-7 ಸಾವಿರ ರೂಪಾಯಿ ತಗೊಳ್ತಾ ಇದ್ದಾಗ ಹಿಡಿದು ಬಿಟ್ಟರು ಲೋಕಾಯುಕ್ತನವರು.
ಪಶ್ಚಿಮ ಘಟ್ಟ ಪ್ರದೇಶ ಅಂತಾರೆ, ಏನು ಪರ್ಮಿಷನ್ ಇಲ್ಲದೆ ಎಲ್ಲ ಕಡೆ ರಿಸಾರ್ಟ್ ನಡೀತಾ ಇದೆ. ಯಾವುದು ಒಂದು ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟ ಹೇಳಿ ನನಗೆ, ಏನು ಕೆಲಸ ನಡೀತಾ ಇದೆ? ಆರ್ ಸಿ ಆಫೀಸ್ನಲ್ಲಿ ಮೀಟಿಂಗ್ ಆಗಿದ್ದು ಗೊತ್ತಿದೆ ನಿಮಗೆ ವಿಷಯ. ಮತ್ತೆ ಇನ್ನೂವರೆಗೆ ಯಾಕೆ ಆಗಂಗಿಲ್ಲ? ಯಾರು ಕೆಲಸ ಮಾಡಂಗಿಲ್ಲ ಅವ್ರಿಗೆ ಮೆಮೊ ಯಾಕೆ ಕೊಡಂಗಿಲ್ಲ? ಯಾರ ಈ ಪ್ರಕಾರ ಸರ್ಕಾರ ಕೆಲಸ ನಡೀತದೆ. ಸರ್ಕಾರ ನಿಮಗೆ ಸಂಬಳ ಕೊಡೋದು ಎಲ್ಲ ಮಂದಿಗೆ ಸರಿಯಾಗಿ ಕೆಲಸ ಮಾಡಿಕೊಡ್ಬೇಕಂತ ಸಂಬಳ ಕೊಡ್ತೈತೆ. ಏನು ಇಲ್ಲೇ ಬಂದು ಬರೀ ಆಫೀಸ್ನಲ್ಲಿ ಸಹಿ ಮಾಡ್ಕೊಂಡು ಹೋಗ್ಬೇಕಂತ ಸಂಬಳ ಕೊಡ್ತೈತೆ. ಈಗ 15 ದಿವಸ ಒಳಗೆ ನಿಮ್ದು ಕೆಲಸ ಇಲ್ಲಿಂದ ಆಗಿಲ್ಲ ಅಂದ್ರೆ ಮುಂದಿನ ಹೋರಾಟ ಮತ್ತು ಹೈಕೋರ್ಟ್ ಒಳಗೆ ಹೋಗಿ ಪ್ರತಿಯೊಬ್ಬ ಅಧಿಕಾರಿದು ಜವಾಬ್ದಾರಿ ಇದು ಮಾಡಿ ಹೈಕೋರ್ಟ್ನಿಂದ ನಿಮಗೆ ಸರಿಯಾಗಿ ಪಾಠ ಕಲಿಸುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಈಗ 15 ದಿವಸ ನಿಮ್ಮ ಹತ್ರ ಟೈಮ್ ಇದೆ. 15 ದಿವಸ ಒಳಗೆ ಆಗಿಲ್ಲ ಅಂದ್ರೆ ಮುಂದಿನ ಕ್ರಮ ನಾನು ಜರುಗಿಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಎಲ್ಲರಿಗಿಂತ ದೊಡ್ಡ ಡಿವಿಷನ್ದು ಆಫೀಸ್ ಇದ್ದಿದ್ದು ಆರ್ ಸಿ ಆಫೀಸ್ನಿಂದ ನಿಮಗೆ ಯಾವುದು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರುಗಳಿಂದ ಕೆಲಸ ಆಗಂಗಿಲ್ಲ. ಈಗ ಹೈಕೋರ್ಟ್ನಿಂದ ಮಾಡ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ ಒಂದು ಜಡ್ಮೆಂಟ್ ಆಗಿದೆ, ಅದು ಬೇಕಾದ್ರೆ ಕಳಿಸ್ಕೊಡ್ತೇನೆ. ಈಗ ನಿಮ್ದು ಯಾರು ಸರ್ಕಲ್ ಕೆಲಸ ಮಾಡಿಲ್ಲ, ಇದು ಡೆಪ್ಯೂಟಿ ತಹಸೀಲ್ದಾರ್ ಒತ್ತಡದಿಂದ ಆಗೋರು ಕೆಲಸ ಮಾಡ್ತಾ ಇಲ್ಲ. ನಿಮ್ದು ಕೇಸ್ ಹೆಸರು ಇಲ್ಲಿದ್ರೆ ನಿಮ್ಮ ಮೇಲೆ ಕ್ರಮ ಜರುಗಿಸೋದು. ಸುಪ್ರೀಂ ಕೋರ್ಟ್ ಆರ್ಡರ್ ಕಳಿಸ್ಕೊಡ್ತೇನೆ, ಬೇಕಾದ್ರೆ ನೀವು ಓದ್ ನೋಡಿ. ಪ್ರತಿಯೊಂದು ಸರ್ಕಾರಿ ಆಫೀಸರ್ದು ಹಂಗಂಗೆ ಜವಾಬ್ದಾರಿ ವಹಿಸಿದ್ದಾರೆ. ಯಾರ್ಯಾರಿಗೆ ಏನೇನು ಆಗ್ತೈತೆ ಎಲ್ಲ ಗೊತ್ತಾಗ್ತದೆ ನಿಮಗೆ. ಬೇಕಾದ್ರೆ ನಂಬರ್ ಹೇಳ್ತೇನೆ, ನಂಬರ್ ನೀವು ಡೌನ್ಲೋಡ್ ಮಾಡಿ ನೋಡಿ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ 26 ಫೆಬ್ರವರಿಗೆ ಆಗೈತೆ. ಕಂಟೆಂಪ್ಟ್ ಪಿಟಿಷನ್ 5 ಮತ್ತು 6 2026 ಅದು ಹೇಳ್ತೇನೆ. ಡೌನ್ಲೋಡ್ ಮಾಡಿ ನೋಡಿ. ಆ ಪ್ರಕಾರ ನಾನು ಕೋರ್ಟ್ಗೆ ಬರೀತೇನೆ. ಇದೇನೈತಿ ಇದು 2 ದಿವಸ ಒಳಗೆ ಏನಾಗ್ತೈತೆ ನೋಡ್ರಿ. 15 ದಿವಸ ಒಳಗೆ, ಇಲ್ಲಾಂದ್ರೆ ಹೈಕೋರ್ಟ್ ಮೆಟ್ಟಲ್ಲಿ ಏರಿ ಯಾರ್ಯಾರು ಅಧಿಕಾರಿ ಇದ್ದಾರೆ ಅವ್ರದ್ದು ಜವಾಬ್ದಾರಿ ಅವ್ರಿಗೆ ಹೊಂದಾಣಿಕೆ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಹೈಕೋರ್ಟ್ಗೆ ಬರೀತೇವೆ.